ಪುಷ್ಪಕ್, ಏನು ಇದು? ಎಲ್ಲಿಗೆ ಹೋಗ್ತಾ ಇದ್ಯಾ? ಕಾಣಿಸ್ತಲ್ವಾ ಮಾಮ್, ಡೈಲಿ ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತೀನಿ? ಆಫೀಸಿಗೆ ಹೋಗ್ತಾ ಇದ್ದೀನಿ. ಪುಷ್ಪಕ್, ಇವತ್ತಿಂದ ನೀನು ಆಫೀಸ್ಗೆ ಹೋಗ್ಬೇಡ ಅಂತ ನೆನ್ನೆನೆ ನಿನಗೆ ಹೇಳಿದ್ನಲ್ಲ, ಮರ್ತೋಯ್ತಾ? ನೆನಪಿಲ್ಲ. ಈಗ ನಾನು ನಿನಗೆ ನೆನಪು ಮಾಡ್ತಾ ಇದ್ದೀನಿ. ನಿನಗಿಷ್ಟವಾಗಿರೋ ಫೋಟೋಗ್ರಫಿ ಮೇಲೆ ಇನ್ಮೇಲಿಂದ ನೀನು ಫೋಕಸ್ ಮಾಡು. ಬಿಸ್ನೆಸ್ ಕೆಲಸಗಳನ್ನೆಲ್ಲ ನಾನು ನೋಡ್ಕೋತೀನಿ ಇನ್ಮೇಲೆ. ಇಲ್ಲ ಡ್ಯಾಡ್, ನನಗೆ ಆಫೀಸ್ ಕೆಲಸಗಳ ಮೇಲೆ ಆಸಕ್ತಿ ಜಾಸ್ತಿ. ನಾನು ಬೇರೆ ಯಾವ ಪ್ರೊಫೆಷನಲ್ಲೂ ಕೆಲಸ ಮಾಡಲ್ಲ. ಹೌದಾ? ಹಾಗಿದ್ರೆ ಒಂದು ಕೆಲಸ ಮಾಡು. ನಮ್ಮ ಹೊಸ ಬ್ರಾಂಚ್ ಮಲೇಷ್ಯಾದಲ್ಲಿ ಓಪನ್ ಆಗ್ತಾ ಇದೆ ತಾನೇ? ನೀನು ಅಲ್ಲಿ ಹೋಗಿ ಕೆಲಸ ಮಾಡು. ನೀನು ಇದೇ ಕೆಲಸ ಮಾಡಿದಾಗೂ ಆಗುತ್ತೆ, ನಿನ್ಗೊಂದು ಒಳ್ಳೆ ಚೇಂಜ್ ಓವರ್ ಸಿಕ್ತಂಗೂ ಆಗುತ್ತೆ. ಸಾರಿ ಡ್ಯಾಡ್, ಇಷ್ಟು ದಿನ ನಾನು ನೀವು ಹೇಳ್ದಾಗ ಕೇಳ್ತಿದ್ದೆ. ಆದರೆ ನೋಡಿ ನಿಮ್ಮವ್ರು, ಈಗ ನನಗೇನು ಅನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ. ಮಗನೇ, ಏನು ನಿನ್ ಮಾತಿನ ಅರ್ಥ? ಇನ್ನು ಮುಂದೆ ನನ್ನ ನಿರ್ಧಾರಗಳನ್ನು ನಾನೇ ತಗೋತೀನಿ ಅಂತ ಅರ್ಥ. ಇಷ್ಟು ದಿವಸ ನೀನಿದ್ದಿದ್ದು ಹಾಗೇನೆ. ನಮ್ಮ ಮಾತುಗಳನ್ನೇನಾದರೂ ಕೇಳಿದ್ಯಾ? ಇಲ್ಲ ತಾನೇ? ಹಾಗಿದ್ರೆ ಇನ್ನು ಮುಂದೇನೂ ಹಾಗೆ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಅಲ್ವೋ ಮಾಮ್, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಇವನಿಗೆ ಯಾವಾಗ ಬುದ್ಧಿ ಬರುತ್ತೋ ನನಗೆ ಗೊತ್ತಿಲ್ಲ. ನರ್ತನ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಹಲೋ ಆಂಟಿ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ಅದೇನ್ ವಿಷಯ, ಬೇಗ ಹೇಳು. ಆ ಮೈನಾ ಮತ್ತೆ ಧ್ರುವ ಮತ್ತೆ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದಾರೆ. ನಾನು ಇವಾಗಷ್ಟೇ ನೋಡ್ದೆ. ಏನು? ಹೌದು ಆಂಟಿ, ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಎಲ್ಲ ಕೆಟ್ಟ ಹೋಗ್ತಿದೆ. ಏನ್ ಮಾಡೋದಂಟಿ? ಮಾಡೋದಕ್ಕೇನಿದೆ, ಅವರಿಬ್ರು ಆ ಕಂಪನಿಯಲ್ಲಿ ಇರಬಾರ್ದು ಅಷ್ಟೇ.